ಸ್ಯಾಂಡಲ್ವುಡ್ ಇಸ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಅವತ್ತು ಸಲಗ, ಇವತ್ತು ಭೀಮಾ. ದುನಿಯಾ ವಿಜಯ್ ಅವರ ಎಫರ್ಟ್ಸು, ಆ ಪ್ರಮೋಷನ್ಸು ಎಲ್ಲದಕ್ಕೂ ಪ್ರತಿಫಲ ಸಿಕ್ಕಿದೆ ಅನ್ಬೋದು. ಒಳ್ಳೆ ಓಪನಿಂಗ್ಸ್ ಪಡ್ಕೊಂಡಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಹಿಮ್. ಡ್ರಗ್ಸ್ ಅಡಿಕ್ಷನ್, ಯೂತ್ನ ಪೆಡ್ಲರ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋದು, ಸಿಂಥೆಟಿಕ್ ಡ್ರಗ್ಸ್, ಮೆಡಿಸನಿಂದ ಡ್ರೈ ಎಕ್ಸ್ಟ್ರಾಕ್ಟ್ ಮಾಡಿ ಯೂಸ್ ಮಾಡೋದ್ರ ಮೇಲೇ ಈ ಮೂವಿ ಇರೋದು. ಸ್ಟಾರ್ಟಿಂಗ್ 10 ಮಿನಿಟ್ಸ್ ಬೆಂಗಳೂರಿನ ಗಲ್ಲಿ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ವಿಜಯ್ ಅವರು. ನೀವೇನಾದರೂ ಬೆಂಗಳೂರಿನವರಾಗಿದ್ದರೆ ಈ ಲೊಕೇಶನ್ಸ್ ಎಲ್ಲ ಕಣ್ಮುಂದೆ ಬರುತ್ತೆ. TC ರೋಡ್, ಕಲಾಸಿಪಾಳ್ಯ, ಬಸವನಗುಡಿ, ಚಾಮರಾಜನಗರ, KR ಮಾರ್ಕೆಟ್, ಹೀಗೆ ರಿಯಲ್ ಲೊಕೇಶನ್ಸ್ ಎಲ್ಲೇ ಶೂಟ್ ಮಾಡಿದ್ದಾರೆ. ಅಷ್ಟೇ ಒಳ್ಳೆ ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ. ಆ ಕ್ರೌಡು, ಆ ಸಾಂಗ್ಸು ಎಲ್ಲನೂ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಆ್ಯಂಡ್ ಹೀರೋಯಿನ್ಗೆ ಒಳ್ಳೆ ಜೋಡಿಯಾಗಿ ಕಾಣಿಸ್ತಾರೆ. ಫಸ್ಟ್ ಹಾಫ್ನಲ್ಲಿ ಹೈಲೈಟ್ ಆಗೋದೇ ಇನ್ಸ್ಪೆಕ್ಟರ್ ಗಿರಿಜಾ. ಫಿಲಮ್ನಲ್ಲಿ ಡಿಫ್ರೆಂಟಾಗಿ ಇಂಟ್ರಾಗೇಷನ್ನ ತೋರಿಸಿದ್ದಾರೆ. ಅವ್ರಿಗೆ ಅಂತ ಸ್ಪೆಷಲಿ ಮಾಡಿರೋ ತಾಯಿ BGM ಗಮನ ಸೆಳೆಯುತ್ತೆ. ಫಸ್ಟ್ ಹಾಫ್ ಮಾತ್ರ ಫುಲ್ ಎಂಗೇಜಿಂಗ್ ಆಗಿದೆ. ಕ್ಯಾಚಿ ಸಾಂಗ್ಸ್ ಆಗಲಿ, ಕಾಮಿಡಿ ಆಗಲಿ ಎಲ್ಲ ನೋಡೋಕ್ಕಾಗಿದೆ. ಕೆಲವು ಕಡೆ ಬಿಟ್ಟು ಸಲಗ ನೋಡೋರಿಗೆ ಇದು ರಿಪೀಟೇಟಿವ್ ಅನಿಸ್ಬೋದು. ಮೇಲ್ನೋಟಕ್ಕೆ ಇದು ಬರೀ ಭೀಮನ್ ಕತೆ ಅನಿಸಿದ್ರು ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಸ್ಮಾಲ್ ಸ್ಟೋರಿ ಆ್ಯಂಡ್ ಮೋಟಿವ್ ಇದೆ. ಇನ್ನು ಸೆಕೆಂಡ್ ಹಾಫ್ಗೆ ಬಂದರೆ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಫುಲ್ಲಿ ಡ್ರಗ್ ಇಶ್ಯೂ ಮೇಲೇ ಇನ್ವೆಸ್ಟ್ ಮಾಡಿದ್ದಾರೆ. ಯೂತ್ ಡ್ರಗ್ ಅವೈಲಬಿಲಿಟಿ, ಪೊಲಿಟಿಷಿಯನ್ಸ್, ಡ್ರಗ್ ಅಡಿಕ್ಷನ್, ಅಡಿಕ್ಟೆಡ್ ಪೀಪಲ್ನ ಜೈಲಿಗೆ ಕಳಿಸೋದು ಬಿಟ್ಟು ರಿಯಾಬ್ ಸೆಂಟರ್ಗೆ ಕಳಿಸೋದು. ಮೆಸೇಜ್ ಓರಿಯೆಂಟೆಡ್ ಫಿಲಮ್ ಅಂದಾಗ ಹೀರೋ ಮೊನೋಲಾಗ್ ಡೈಲಾಗ್ ಇರೋದು ಸಹಜ. ಆದರೆ ಇದರಲ್ಲಿ ಡೈಲಾಗ್ ಕಮ್ಮಿ, ಆ್ಯಕ್ಷನಿಂದನೇ ಹೀರೋ ಮೆಸೇಜ್ ಕೊಡ್ತಾರೆ. ಮಾಸ್ತಿ ಅವರ ಡೈಲಾಗ್ಸ್ ಇಂಪ್ಯಾಕ್ಟ್ಫುಲ್ ಆಗಿದೆ. ಚರಣ್ ರಾಜ್ ಡಿಸರ್ವ್ಸ್ ಮೋರ್ ಅಪ್ರಿಸಿಯೇಷನ್. ವಿತೌಟ್ ಹಿಮ್ ಅಷ್ಟು ಇಂಪ್ಯಾಕ್ಟ್ ಇರ್ತಾ ಇರಲಿಲ್ಲ. ಪೊಲಿಟಿಷಿಯನ್ಸ್ ಗುಡ್ ಪೊಲೀಸ್ ಆ್ಯಂಡ್ ಬ್ಯಾಡ್ ಪೊಲೀಸ್ನ ತೋರಿಸಿ ಸಿಸ್ಟಮ್ನ ಕ್ವಶನ್ ಮಾಡಿದ್ದಾರೆ. ಜಸ್ಟ್ ಲೈಕ್ ಸಲಗ. ಇದರಲ್ಲೂ ಕೂಡ ಹೀರೋ ಕೊನೆಯಲ್ಲಿ ಜೈಲಿಗೆ ಹೋಗಬೇಕಾಗುತ್ತೆ. ಜೈಲಿಗೆ ಹೋಗಿರೋ ದುನಿಯಾ ವಿಜಯ್ ಅವರು ರಿಲೀಸ್ ಆಗ್ತಾರಾ? ಕಾದು ನೋಡೋಣ. ಈ ಸಿನಿಮಾದ ಪಾಸಿಟಿವ್ಸ್ ಅಂದರೆ BGM, ಸಾಂಗ್ಸ್, ಆ್ಯಕ್ಟಿಂಗ್, ಸಿನಿಮಾಟೋಗ್ರಫಿ, ಕೊರಿಯೋಗ್ರಫಿ, ಆ ಬೆಂಗಳೂರು ವಿಸುವಲ್ಸ್ ಆಗಲಿ ಎಲ್ಲ ಸೂಪರ್ ಆಗಿತ್ತು. ನೆಗೆಟಿವ್ಸ್ ಕಡೆ ಬರೋದಾದರೆ ರಿಪೀಟೆಡ್ ಆ್ಯಕ್ಷನ್ ಸೀನ್ಸ್, ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಕೆಲವು ಸೀನ್ಸ್ನ ರಾಕ್ ತೋರಿಸಿರೋ ರೀತಿ ಫ್ಯಾಮಿಲಿ ಆಡಿಯನ್ಸ್ಗೆ ಮುಜುಗರ ತರಿಸ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಥರನೇ ಫಿಲಮಲ್ಲಿ ಒಂದು ಕ್ಯಾರೆಕ್ಟರ್ ಬಾಬ್ ಮಾರ್ಲಿಂದನೇ ಇನ್ಸ್ಪೈರ್ ಆಗಿರುತ್ತೆ. ಅದಕ್ಕೆ ಅವನೆಲ್ಲರನ್ನೂ ಬಾಬ್ ಅಂತ ಕರಿತಾ ಇರ್ತಾನೆ. ಇದು ನನ್ನ ಫಸ್ಟ್ ಮೂವಿ ರಿವ್ಯೂ. ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.